ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸವಿರುಚಿ ಯೂಟ್ಯೂಬ್ ಚಾನಲ್. ಮದುವೆ ಮನೆಗಳಲ್ಲಿ ಭಟ್ರು ಮಾಡೋ ಥರ ಟೇಸ್ಟಿಯಾಗಿ ಶಾವಿಗೆ ಪಾಯಸ ಮಾಡಬೇಕಾ? ಬನ್ನಿ, ಹಾಗಾದರೆ ನಾನಿವತ್ತು ತಿಳಿಸ್ಕೊಡ್ತೀನಿ. ನಾನು ಹೇಳೋ ಟಿಪ್ಸ್ ಖಂಡಿತ ಫಾಲೋ ಮಾಡಿ, ಖಂಡಿತ ಅದೇ ಟೇಸ್ಟ್ ಬರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ ಹೇಳ್ತೀನಿ, ಆಯಿತಾ? ಮೊದಲಿಗೆ ಒಂದು ಪ್ಯಾನಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಚೆನ್ನಾಗಿ ಕಾಯ್ದ್ಮೇಲೆ ದ್ರಾಕ್ಷಿ ಗೋಡಂಬಿ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು, ಆಯಿತಾ? ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ನಿಮ್ಗೆ ಇಂಪಾರ್ಟೆಂಟ್ ಒಂದು ಟಿಪ್ ಹೇಳ್ಕೊಡ್ತೀನಿ, ಆಯಿತಾ? ನೋಡಿ, ಈಗ ಚೆನ್ನಾಗಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಸೈಡಿಗೆ ತೆಗೆದಿಕ್ಕೊಳ್ಳೋಣ. ದ್ರಾಕ್ಷಿ ಗೋಡಂಬಿನೆಲ್ಲ ಒಂದು ಸೈಡಿಗೆ ತೆಗೆದಿಕ್ಕೊಂಡು ಇದೇ ಪ್ಯಾನ್ಗೆ 1 ಕಪ್ ಆಗೋಷ್ಟು ಶಾವಿಗೆ ತೊಗೋಬೇಕು, ಆಯಿತಾ? ನೀವು ಯಾವ ಕಪ್ಪಲ್ಲಿ ತೊಗೊತೀರೋ ನಾನು ಹೇಳೋ ಥರ ಖಂಡಿತ ಮಾಡಿ, ಅದೇ ಟೇಸ್ಟ್ ಬರುತ್ತೆ. ನೋಡಿ, ಈಗ 1 ಕಪ್ಪಷ್ಟು ಶಾವಿಗೆ ತೊಗೊಂಡು ಅದರಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ತುಪ್ಪದಲ್ಲೇ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಬೇಕು, ಆಯಿತಾ? ನೀವು ಬೇಕಾದರೆ ರೋಸ್ಟೆಡ್ ಶಾವಿಗೆ ಸಿಗುತ್ತಲ್ಲ, ಅದೇನಾದರೂ ಹಾಕಿದ್ರೆ ಇದರಲ್ಲಿ ತುಪ್ಪದಲ್ಲೇ ಫ್ರೈ ಮಾಡ್ಕೋ ಅವಶ್ಯಕತೆ ಇಲ್ಲ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಶಾವಿಗೆ ಪಾಯಸಕ್ಕೆ ಯಾವುದಾದ್ಮೇಲೆ ಯಾವ್ದು ಹಾಕಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಯಾವುದೇ ಕಾರಣಕ್ಕೂ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಡಿ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಹುರ್ಕೊಳ್ಬೇಕು, ಆಯಿತಾ? ಇಲ್ಲಾಂದರೆ ಎಲ್ಲ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗ್ತಿದೆ, ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ತುಪ್ಪದಲ್ಲಿ ಹುರಿದ್ರೇ ಶಾವಿಗೆ ಪಾಯಸ ಟೇಸ್ಟಿಯಾಗಿ ಬರೋದು. ನೋಡಿ, ಈಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಈಗ ಇದಕ್ಕೆ ನಾವು ಅದಾಗಲೇ ಯಾವ ಕಪ್ಪಲ್ಲಿ ಶಾವಿಗೆ ತೊಗೊಂಡಿದ್ವೋ, 1 ಕಪ್ ಶಾವಿಗೆ ತೊಗೊಂಡಿದ್ವಲ್ಲ, ಈಗ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರು ಹಾಕ್ಕೊಬೇಕು. ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ನಾವು ನೀರಲ್ಲೇ ಚೆನ್ನಾಗಿ ಒಂದು 80% ಆಗುವಷ್ಟು ಚೆನ್ನಾಗಿ ನೀರಲ್ಲೇ ಬೇಯಿಸ್ಕೊಳ್ಬೇಕು. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಜಾಸ್ತಿ ನೀರು ಹಾಕಿದ್ರೆ ಟೇಸ್ಟ್ ಖಂಡಿತ ಕೆಡುತ್ತೆ. ನೋಡಿ, ಈಗ ಚೆನ್ನಾಗಿ ನೀರು ಹಾಕಿದ್ವಲ್ಲ, 2 ಕಪ್ಪಷ್ಟು ಮಾತ್ರ ಹಾಕ್ಕೊಳ್ರಿ. ನೀವು 1 ಕಪ್ ಶಾವಿಗೆ ತೊಗೊಂಡ್ರೆ 2 ಕಪ್. ಈಗ ಅಕಸ್ಮಾತ್ 2 ಕಪ್ ಶಾವಿಗೆ ತೊಗೊಂಡ್ರೆ 4 ಕಪ್ ನೀರು ಹಾಕ್ಕೊಬೇಕು. ನೋಡಿ, ಈಗ ಚೆನ್ನಾಗಿ ನೀರಲ್ಲಿ ಕುದೀತೈತೆ ಅದು. ನೀವು ಯಾವುದೇ ಕಾರಣಕ್ಕೂ ಸಕ್ಕರೆ ಮೊದಲಿಗೆ ಹಾಕಬಾರ್ದು, ಆಯಿತಾ? ಸಕ್ಕರೆ ಏನಾದರೂ ಫಸ್ಟೇ ಹಾಕ್ಬಿಟ್ರೆ ಶಾವಿಗೆ ಬೇಯಲ್ಲ, ಆಯಿತಾ? ನೋಡಿ, ಈಗ ಒಂದು 80% ಒಂದು 70% ಬೆಂದಿದೆ. ಇನ್ನೊಂಚೂರು ಬೇಯಿಸ್ಕೊಳ್ಳಿ, ಒಂದು 5 ನಿಮಿಷ. ಇದನ್ನು ಒಂದು 5ರಿಂದ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೇ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಇಡಬೇಡ್ರಿ. ನೋಡಿ, ಈಗ ಚೆನ್ನಾಗಿ ಒಂದು 80% ಅಷ್ಟು ಬೆಂದಿದೆ, ಆಯಿತಾ? ಈಗ ನಾವು ಇದಕ್ಕೆ ಆಗಲೇ 1 ಕಪ್ ಶಾವಿಗೆ ತೊಗೊಂಡಿದ್ವಲ್ಲ, ಅದೇ ಕಪ್ ಅಳತೆಯಲ್ಲಿ ಈಗ 2 ಕಪ್ಪಷ್ಟು ಕಾಯಿಸಿರೋ ಹಾಲು, ಕಾಯಿಸಿ ತಣ್ಣಗಾಗಿರೋ ಹಾಲು 2 ಕಪ್ಪಷ್ಟು ತೊಗೊಳ್ಳಿ. ಈಗ ನೋಡಿ, ಈ ಹಾಲಲ್ಲೇ ಚೆನ್ನಾಗಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ, ಆಯಿತಾ? ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಈಗ ಎಲ್ಲ ಚೆನ್ನಾಗಿ ಕುದಿ ಬರ್ತಾಯಿದೆ. ಯಾವುದೇ ಕಾರಣಕ್ಕೂ ಸಕ್ಕರೆ ಹಾಕ್ಬಿಡಿ. ಆಗಲೇ ಹೇಳಿದ್ದೀನಲ್ಲ, ಸಕ್ಕರೆನ ಕೊನೆಯದಾಗ ಹಾಕಬೇಕು, ಇಲ್ಲಾಂದರೆ ಅದು ಬರಲ್ಲ, ಶಾವಿಗೆ ಬೇಯಲ್ಲ, ಟೇಸ್ಟ್ ಎಲ್ಲ ಕೆಡುತ್ತೆ. ನೋಡಿ, ಈಗ ಚೆನ್ನಾಗಿ ಕುದಿದಿದೆ. ಈಗ ಇದಕ್ಕೆ ನಾವು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಆಗಲೇ 1 ಕಪ್ ಶಾವಿಗೆ ತೊಗೊಂಡಿದ್ವಲ್ಲ, ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆ ತೊಗೋಬೇಕು. ನಾನಿಲ್ಲಿ ಸಕ್ಕರೆನ ಮಿಕ್ಸಿಯಲ್ಲಿ ಪೌಡ್ರ್ ಥರ ಮಾಡ್ಕೊಂಡು ಅದರ ಜೊತೆಗೇ ಒಂದು 5ರಿಂದ 6 ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಬೇಕಾದರೆ ನೀವು ಹಾಗೇನೂ ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಈಗ ಚೆನ್ನಾಗಿ ಕುದಿ ಬರ್ತಾಯಿದೆ. ನೋಡಿ, ಚೆನ್ನಾಗಿ ಬೆಂದಿದೆಯಲ್ಲ. ಹೀಗೆ ಇದಕ್ಕೆ ನಾವು 2ರಿಂದ 3 ಟೇಬಲ್ ಸ್ಪೂನಷ್ಟು ಬಾದಾಮಿ ಪೌಡ್ರ್ ಹಾಕ್ಕೊಳ್ಳಿ. ಬಾದಾಮಿ ಪೌಡ್ರ್ ಹಾಕ್ಕೊಂಡ್ರೆ ಟೇಸ್ಟ್ ಸಖತ್ತಾಗಿರುತ್ತೆ. ನೋಡಿ, ಬಾದಾಮಿ ಪೌಡ್ರ್ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಜಾಸ್ತಿ ಹೊತ್ತು ಕುದಿಸೋಕೆ ಹೋಗ್ಬೇಡ್ರಿ. 1 ನಿಮಿಷ ಮೀಡಿಯಮ್ ಫ್ಲೇಮ್ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ. ಸ್ಲಿಮ್ಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಹಾಗೆಯೇ ಇದಕ್ಕೆ ಆಗಲೇ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತು ಕುದಿಸೋಕೆ ಹೋಗ್ಬೇಡ್ರಿ, 1 ನಿಮಿಷ ಸಾಕು. 1 ನಿಮಿಷ ಹಾಕ್ಬಿಟ್ಟು ಆಫ್ ಮಾಡಿಬಿಡಿ. ನೋಡಿ, ಕೊನೆಯದಾಗಿ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ನೋಡಿ, ಈಗ ಬಿಸಿ ಬಿಸಿ ಶಾವಿಗೆ ಪಾಯಸ ರೆಡಿ. ನೋಡಿ, ನಾನು ಹೇಳ್ದಂಗೆ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಶಾವಿಗೆ ಪಾಯಸ ನೀವು ಎಷ್ಟೊತ್ತೇ ಇಟ್ಟರೂ ಗಟ್ಟಿಯಾಗಲ್ಲ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.